ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ಗೆ ರೈತರು ಘೇರಾವ್ ಹಾಕಿದ್ದಾರೆ. ಸುವರ್ಣಸೌಧದ ಬಳಿಯ ಪ್ರತಿಭಟನಾ ನಿರತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಸಚಿವರು ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಇವತ್ತು ಪ್ರತಿಭಟನಾ ನಿರತ ರೈತರ ಮನವೊಲಿಸಲಿಕ್ಕೆ ಹರಸಾಹಸ ಪಡಬೇಕಾಯಿತು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಸ್ತಾ ಇರುವಂಥ ಪ್ರತಿಭಟನೆ ಅದು. ಈ ವೇಳೆ ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತೆ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಸಮಾಧಾನಗೊಳ್ಳದಂಥ ರೈತರು ಆಕ್ರೋಶವನ್ನು ಪಟ್ಟು ಹಿಡಿದಂಥ ರೀತಿಯನ್ನು ಮುಂದುವರಿಸ್ತಾ ಇದ್ರು. ವಿವಿಧ ಹೋರಾಟಗಾರರ ಸಮಸ್ಯೆಯನ್ನು ಕೂಡ ದಿನೇಶ್ ಗುಂಡೂರಾವ್ ಇವತ್ತು ಆಲಿಸಬೇಕಾಯಿತು. ಕಕ್ಕೇರಿ ಅವರು ಅವರ ತಾಲೂಕಿನ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ರೈತರ ವಿಚಾರಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಮಾದಾಯಿ ಕಳಸಾ ಬಂಡೂರಿ ಆ ಒಂದು ಯೋಜನೆಯನ್ನ ಅತಿ ಶೀಘ್ರದಲ್ಲಿ ಮಾಡಬೇಕು ಮತ್ತು ರೈಲ್ವೆ ಯೋಜನೆ ಏನಿದೆ ಅದನ್ನ ಸ್ವಲ್ಪ ಮಾರ್ಪಾಡುಗಳು ಮಾಡಬೇಕು ಅಂತ ಹೇಳಿದ್ದಾರೆ. ಅದ ಮನವಿನ ತಗೊಂಡೆ. ಆಮೇಲೆ ನಮ್ಮ KSRTC ಎಂಪ್ಲಾಯೀಸ್ ಅವರು ಏನು ಅವ್ರಿಗೆ ರಿವಿಷನ್ ಇದೆ, ಅವರ ಪೇ ರಿವಿಷನ್, ಆ ಪೇ ರಿವಿಷನ್ ಏನಿದೆ ಅದನ್ನ ಅವರು 2020ನೇ ಇಸ್ವಿಯಿಂದ ಅದನ್ನ ಜಾರಿ ಬರೋ ತರ ಮಾಡ್ಕೊಡ್ಬೇಕು ಮತ್ತು 2024ನೇ ಇಸ್ವಿಯಿಂದ ಮತ್ತೊಮ್ಮೆ ರಿವೈಸ್ ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅನಂತ್ ಸುಬ್ರಾಯರು ಮತ್ತು ಎಲ್ಲ ಯೂನಿಯನ್ ಅವರು ಅದನ್ನು ಕೂಡ ನಾನು ಸ್ವೀಕಾರ ಮಾಡಿಕೊಂಡು ಮುಖ್ಯಮಂತ್ರಿ ತಿಳಿಸ್ತೀನಿ ಅಂತ ಹೇಳಿದ್ದೀನಿ. ಮತ್ತು ನಮ್ಮ ಸಾರಿಗೆ ಸಚಿವರು ಅವರು, ಯಾಕಂದ್ರೆ ಅವರ ಆಪರೇಷನ್ ಆಗಿರೋದ್ರಿಂದ ಸಾರಿಗೆ ಸಚಿವರು ಬಂದಿಲ್ಲ. ಆಮೇಲೆ ಇಲ್ಲಿ ಕೆಲವು